ಈಗ ಬರೋಣ ನಮ್ಮ ಮೇನ್ ಕ್ವಶನ್ಗೆ. ಇದು ಭಾರತದಲ್ಲಿ ಸಾಧ್ಯನಾ? ಇಂಡಿಯಾ ನೆಕ್ಸ್ಟ್ ಆಗುತ್ತಾ? ಇದು ತಿಳ್ಬೇಕಂದ್ರೆ ನಾವು ನೇಪಾಳದ ರೀಸನ್ಸ್ಗಳನ್ನು ಇಟ್ಕೊಂಡು ನೋಡೋಣ, ಕಂಪೇರ್ ಮಾಡೋಣ. ಮೊದಲನೇದಾಗಿ ಫ್ರೀಡಮ್, ಎರಡನೇದಾಗಿ ಪೊಲಿಟಿಕಲ್ ಹಿಸ್ಟ್ರಿ, ಇನ್ನು ಮೂರನೇದಾಗಿ ಹಿಂದೂ ನೇಷನ್ ಟು ಸೆಕ್ಯುಲರ್ ನೇಷನ್. ನಮ್ಮ ದೇಶದಲ್ಲಿ ಬೇರೆ ಧರ್ಮದವರಿಗಿಂತಲೂ ಹಿಂದೂಗಳೇ ಸೆಕ್ಯುಲರ್ ಆಗಿದ್ದಾರೆ. ಅದರಲ್ಲಿ ಎಷ್ಟೋ ಜನಕ್ಕೆ ಹಣೆಗೆ ಕುಂಕುಮ ಹಚ್ಚೋದು, ದೇವಸ್ಥಾನಕ್ಕೆ ಹೋಗೋದಂದ್ರೇನೆ ಆಗಲ್ಲ. ಅದಕ್ಕಿಂತ ಹೆಚ್ಚಾಗಿ ಜಾತಿಗಳ ಹೆಸರಲ್ಲಿ ನಮ್ಮಲ್ಲಿ ತಾವೇ ಹೊಡೆದಾಡ್ತಾರೆ. ಸೊ ಇಲ್ಲೂ ನೋ ಪ್ರಾಬ್ಲಮ್. ಇನ್ನು ನಾಲ್ಕನೇದಾಗಿ ಎಕನಾಮಿಕಲ್ ರಿಯಾಲಿಟಿ. ಈಗ ನಮ್ಮ ದೇಶ ವರ್ಲ್ಡ್ 4th ಲಾರ್ಜೆಸ್ಟ್ ಎಕಾನಮಿ. ಈಗ ಇಂಡಿಯಾ ನೆಕ್ಸ್ಟ್ ಆಗೋಕೆ ಸಾಧ್ಯನಾ ಅನ್ನೋದು ನನ್ನ ಅಭಿಪ್ರಾಯ ನೋಡೋದ್ರಿಂದಲೂ ಡೈರೆಕ್ಟ್ ಆಗಿ ನೇಪಾಳದ ಝೆನ್ಜಿ ಅಭಿಪ್ರಾಯನ ನೋಡಿ. अब जब केपी शर्मा ओली भाग गए हैं यहाँ से, आपको क्या लगता है किस तरीके का नेता यहाँ पर होना चाहिए? मोदी जैसा यहाँ पे होना चाहिए. वो इंडिया का मोदी है ना, मोदी जैसा सरकार होता तो यहाँ पे पूरा थोड़ा कुछ आगे जाता नेपाल भी. ಈಗ ನೀವೇ ಹೇಳಿ, ಇಂಡಿಯಾ ನೆಕ್ಸ್ಟ್ ಆಗೋಕೆ ಸಾಧ್ಯನಾ ಅಂತ ಕಾಮೆಂಟ್ ಮಾಡಿ.